ಯಾರಾದರೂ ಅತಿಥಿಗಳು ಸಡನ್ನಾಗಿ ಕಾಲ್ ಮಾಡಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ ನೀವೇನು ಥಿಂಕ್ ಮಾಡ್ತೀರಿ ಹೇಳಿ? ಏನು ಅಡುಗೆ ಮಾಡೋದು, ಏನು ಸ್ವೀಟ್ ಮಾಡೋದು, ಏನು ಖಾರ ಮಾಡೋದು, ಏನು ಮೇನ್ ಡಿಶ್ ಮಾಡೋದು ಅಂತ ಹೇಳ್ಕೊಂಡಲ್ವಾ? ಇವತ್ತಿನ ರೆಸಿಪಿ ಏನಿದೆ ಅದು ಥಟ್ ಅಂತ ಮಾಡ್ಬೋದಾದ ಒಂದು ಸ್ವೀಟ್ ರೆಸಿಪಿ. ಇದರ ಹೆಸರು ಹಯಗ್ರೀವ ಅಂತ ಹೇಳ್ಕೊಂಡು ಹಳೆಯ ಕಾಲದ ಸ್ವೀಟ್. ಇದು ತುಂಬಾ ಫಾಸ್ಟಾಗಿ ಮಾಡ್ಬೋದಾದ ಸ್ವೀಟ್ ರೆಸಿಪಿ, ಹಾಗೆಯೇ ತುಂಬಾ ಕಮ್ಮಿ ಐಟಮ್ಸ್ ಬೇಕಾಗುತ್ತೆ ಇದಕ್ಕೆ. ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ನಾನು ರೆಸಿಪಿ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವಾಗ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನು ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಈ ಹಯಗ್ರೀವ ಮಾಡಲಿಕ್ಕೆ ನಾನು ಸಣ್ಣ ಲೋಟದಲ್ಲಿ 1 ಲೋಟ ಆಗಷ್ಟು ಕಡಲೆಬೇಳೆನ ತೊಗೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನಂತರ ಇದಕ್ಕೆ 2.25 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಯಾವ ಲೋಟದಲ್ಲಿ ಕಡಲೆಬೇಳೆನ ಮೆಷರ್ ಮಾಡಿದ್ದೀನಿ ಅದೇ ಲೋಟದಲ್ಲಿ 2.25 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಇದನ್ನು 6 ವಿಜಿಲ್ ಕೂಗಿಸ್ತಾ ಇದ್ದೀನಿ. ನೀವು ನಿಮ್ಮ ಕುಕ್ಕರ್ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ವಿಷಲ್ಗಿಂತ ಜಾಸ್ತಿ ಎಷ್ಟು ಬೆಂದಿರಬೇಕು ಅಂತ ಹೇಳ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇದು ಬೆಂದ ಆದಮೇಲೆ ಒಂದು ಕಡಲೆಬೇಳೆನ ತಗೊಂಡು ಪ್ರೆಸ್ ಮಾಡಿದಲ್ಲಿ ಈ ಥರ ಚೆನ್ನಾಗಿ ಹಿಟ್ಟು ಥರ ಸಿಗುತ್ತೆ ನಿಮಗೆ. ನೋಡ್ತಿರ್ಬೋದು ಇದು ಸ್ಮೂತಾಗಿ ಪ್ರೆಸ್ ಆಗಿ ಹೋಗ್ತಾ ಉಂಟು. ನಂತರ ಒಂದು ಬಾಣಲಿಗೆ ದೊಡ್ಡ ಚಮಚದಲ್ಲಿ 1 ಚಮಚ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗೋಡಂಬಿನ ಸೇರಿಸ್ತಾ ಇದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ತಾ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಾದ್ರೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದನ್ನು ಎಷ್ಟು ಫ್ರೈ ಮಾಡಬೇಕಂತ ಹೇಳಿದ್ರೆ ದ್ರಾಕ್ಷಿ ಉಬ್ಬಿ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಇನ್ನು ಇವೆರಡನ್ನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದನ್ನು ಒಂದು ಬೌಲಿಗೆ ತೆಗೆದಿಡ್ತಾ ಇದ್ದೀನಿ. ನಂತರ ಇದೇ ಬಾಣಲಿಗೆ ನಾವು ಬೇಯಿಸಿಟ್ಟಂಥ ಕಡಲೆಬೇಳೆ ಏನಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಬೆಲ್ಲನ ಕೂಡ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಎಷ್ಟು ಹಾಕಬೇಕಂತ ಹೇಳಿದರೆ ನೀವು ಕಡಲೆಬೇಳೆ ಎಷ್ಟು ತಗೊಂಡಿದ್ದೀರೋ ಅದೇ ಪ್ರಮಾಣದಲ್ಲಿ ಹಾಕಬೇಕು. 1:1 ಪ್ರಪೋರ್ಷನ್. 1 ಲೋಟ ಕಡಲೆಬೇಳೆಗೆ 1 ಲೋಟ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಂತರ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ. ಹಾಗೆಯೇ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಹಯಗ್ರೀವ ತಿನ್ನಬೇಕಾದ್ರೆ ಸ್ವಲ್ಪ ಇಡೀ ಕಡಲೆಬೇಳೆನೂ ಸಿಗಬೇಕು, ಹಾಗೆಯೇ ಸ್ವಲ್ಪ ಮ್ಯಾಶ್ ಆಗಿರುವಂಥ ಕಡಲೆಬೇಳೆನೂ ಸಿಗಬೇಕು, ಆವಾಗ ರುಚಿಯಾಗತ್ತೆ. ಇನ್ನು ಸ್ವಲ್ಪ ನೀರು ಡ್ರೈ ಆದಮೇಲೆ ಇದಕ್ಕೆ ಹಸಿಕಾಯಿನ ಸೇರಿಸ್ಕೊತಾ ಇದ್ದೀನಿ. ಯಾವ ಲೋಟದಲ್ಲಿ ಕಡಲೆಬೇಳೆನ ಮೆಷರ್ ಮಾಡಿದ್ದೀನೋ ಅದೇ ಲೋಟದಲ್ಲಿ 1/2 ಲೋಟದಷ್ಟು ಹಸಿಕಾಯಿನ ಸೇರಿಸ್ತಾ ಇದ್ದೀನಿ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾವು ಹುರಿದಿಟ್ಟಂಥ ಗೋಡಂಬಿ ದ್ರಾಕ್ಷಿ ಏನಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸ್ತಾ ಇದ್ದೀನಿ. ಇನ್ನು ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಹಯಗ್ರೀವ ರೆಡಿಯಾಗಿದೆ. ಇದು ತುಂಬಾ ಬೇಗ ಮಾಡ್ಬೋದಾದ ಒಂದು ರೆಸಿಪಿ. ಮಿನಿಮಮ್ 15ರಿಂದ 20 ನಿಮಿಷದಲ್ಲಿ ನೀವು ಮಾಡ್ಬೋದು ಆರಾಮಾಗಿ. ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.